ಪಶ್ಚಿಮ ಘಟ್ಟ ಪರಿಸರಕ್ಕೆ ಅತಿ ಹೆಚ್ಚು ಕೊಡುಗೆ ಕೊಟ್ಟಿದೆ. ಆದರೆ ಇದರ ಉಳಿವಿಗಾಗಿ ಹಲವು ವರ್ಷಗಳಿಂದ ಸಾಕಷ್ಟು ಹೋರಾಟಗಳು ನಡೀತಾ ಇವೆ. ಇದರ ಮಧ್ಯೆ ಪಶ್ಚಿಮ ಘಟ್ಟ ಸಂರಕ್ಷಣಾ ಹೆಸರಿನಲ್ಲೇ ಚಾತುರ್ಮಾಸ್ಯ ನಡೀತಾ ಇದೆ. ಈ ಕುರಿತ ವರದಿ ಇಲ್ಲಿದೆ. ಶರಾವತಿ ಯೋಜನೆಗೆ ತೀವ್ರ ವಿರೋಧ. ಪಶ್ಚಿಮ ಘಟ್ಟ ಉಳಿವಿಗಾಗಿ ಚಾತುರ್ಮಾಸ್ಯ. ಪಶ್ಚಿಮ ಘಟ್ಟಗಳು ಅನೇಕ ಜೀವಿಗಳ ವಾಸಸ್ಥಾನವಾಗಿದೆ. ಪಶ್ಚಿಮ ಘಟ್ಟಕ್ಕೆ ಹಾನಿಯಾದರೆ ಮುಂದೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಪಶ್ಚಿಮ ಘಟ್ಟ ಉಳಿವಿಗಾಗಿ ಸಾಕಷ್ಟು ಹೋರಾಟ ನಡೀತಾನೆ ಇದೆ. ಇದರ ಮಧ್ಯೆ ಪಶ್ಚಿಮ ಘಟ್ಟ ಸಂರಕ್ಷಣಾ ಹೆಸರಿನಲ್ಲಿ ಚಾತುರ್ಮಾಸ್ಯ ಆಯೋಜಿಸಲಾಗಿದೆ. ಜುಲೈ 29ರಿಂದ ಚಾತುರ್ಮಾಸ್ಯ ಆರಂಭವಾಗಿದ್ದು ಸೆಪ್ಟೆಂಬರ್ 26ರವರೆಗೆ ನಡೆಯಲಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಪ್ರಸಿದ್ಧ ಬಂಗಾರಮಕ್ಕಿ ಮಹಾಸಂಸ್ಥಾನದ ಮಾರುತಿ ಗುರೂಜಿ ನೇತೃತ್ವದಲ್ಲಿ ಚಾತುರ್ಮಾಸ್ಯ ನೆರವೇರಲಿದೆ. ಈ ವೇಳೆ ಪ್ರತಿದಿನ ದೇವಸ್ಥಾನದ ಆವರಣದಲ್ಲಿ ವಿಚಾರ ಸಂಕಿರಣಗಳು ನಡೆಯಲಿದೆ. ಇದರಲ್ಲಿ ರಾಜ್ಯದ ಅನೇಕ ವಿಜ್ಞಾನಿಗಳು, ಪರಿಸರವಾದಿಗಳು ಪಾಲ್ಗೊಳ್ತಾ ಇದ್ದಾರೆ. ಊರಿನ ಸುತ್ತಮುತ್ತಲಿನಿರತಕ್ಕಂಥ ಸ್ವಲ್ಪ ಅನುಭವಿಕರು, ಜನಸಾಮಾನ್ಯರು ಜೊತೆಗೆ ತಜ್ಞರ ಜೊತೆಗೆ ಅವರಿಗೆ ಸಂವಾದ ಮಾಡಿ ಇದಕ್ಕೆ ಪರಿಸರ ತಜ್ಞರೊಂದಿಗೆ ಸಂವಾದಗಳನ್ನ ಪ್ರತ್ಯೇಕವಾಗಿ ಇಟ್ಕೊಳ್ತಾ ಇದ್ದೇವೆ. ಆ ನಂತರ ದೇಶದ ಕನಿಷ್ಠ 10 ರಾಜ್ಯಗಳಿಂದ ಎಲ್ಲ ತಜ್ಞರು, ವಿಜ್ಞಾನಿಗಳು, ಪರಿಸರ ಆಸಕ್ತರು ಜೊತೆಗೆ ಇಲ್ಲಿ ಈಗಾಗಲೇ ಹೋರಾಟ ಮಾಡಿದಂತ ಅನೇಕ ವ್ಯಕ್ತಿಗಳು ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಪಶ್ಚಿಮ ಘಟ್ಟ ಅಂತ ನಾವು ಹೆಸರಾಕೊಂಡು ದೇಶ ಮಟ್ಟದಲ್ಲಿ ಇರತಕ್ಕಂಥ ವ್ಯಕ್ತಿಗಳನ್ನು ಕರೆಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಬಂಗಾರಮಕ್ಕಿ ಮಹಾಸಂಸ್ಥಾನ ಪಶ್ಚಿಮ ಘಟ್ಟದಲ್ಲಿಯೇ ಬರಲಿದೆ. ಆದರೆ ಸರ್ಕಾರ ಪಶ್ಚಿಮ ಘಟ್ಟದಲ್ಲಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಮಾಡ್ತಿದೆ. ಇದನ್ನು ವಿರೋಧಿಸಿ ಮಾರುತಿ ಗುರೂಜಿ ಹೋರಾಟ ನಡೆಸ್ತಾನೆ ಇದ್ದಾರೆ. ಇದರ ಭಾಗವಾಗಿ ಈ ಬಾರಿ ಸುಮಾರು 2 ತಿಂಗಳ ಕಾಲ ಚಾತುರ್ಮಾಸ್ಯ ನಡೆಸುತ್ತಿದ್ದಾರೆ. ಇದರಲ್ಲಿ ಪಶ್ಚಿಮ ಘಟ್ಟ ಸಂರಕ್ಷಣೆಗಾಗಿಯೇ ವಿಷಯವನ್ನ ಮೀಸಲಿಟ್ಟಿದ್ದಾರೆ. ಈ 2 ತಿಂಗಳ ಅವಧಿಯಲ್ಲಿ ಪ್ರತಿ ವಾರಕ್ಕೆ ಒಂದು ದಿನದಂತೆ 8 ವಾರಗಳನ್ನು ನಾವು ಸಂಪೂರ್ಣವಾಗಿ ಬಳಸಿಕೊಂಡು ಇಡೀ ಪಶ್ಚಿಮ ಘಟ್ಟದ ರಕ್ಷಣೆಗಾಗಿ ನಮ್ಮ ಈ ಅನುಷ್ಠಾನವನ್ನ ತೊಡಗಿಸ್ಕೊಳ್ಳಿಕ್ಕೆ ಸಂಕಲ್ಪ ಮಾಡಿದ್ದೇವೆ. ಯೋಜನೆಯನ್ನ ಬರ್ತದೆ ಅಂತ ಆದ್ರೆ ಅದು ನಾವು ಪರೋಕ್ಷವಾಗಿ ದ್ರೋಹ ಮಾಡಿದಂತೆ. ಹಾಗಾಗಿ ಇಲ್ಲಿ ಅಂತಹ ಯಾವುದೇ ಯೋಜನೆ ಬರಲಿಕ್ಕೆ ಅವಕಾಶ ಆಗಬಾರದು ಅಂತಕ್ಕಂಥ ಸದುದ್ದೇಶದಿಂದ ಇಲ್ಲಿ ನಾವು ಪಶ್ಚಿಮ ಘಟ್ಟ ರಕ್ಷಣಾ ಒಂದು ಚಾತುರ್ಮಾಸ್ಯವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಅರಣ್ಯ ಸಂಪತ್ತಿಗೆ ಹಾನಿಯಾದ್ರೆ ಮುಂದೆ ದೊಡ್ಡ ಅನಾಹುತಕ್ಕೆ ದಾರಿಯಾಗಲಿದೆ. ಈ ಬಗ್ಗೆ ಜನರಿಗೆ ಅರಿವು ಮೂಡಿಸೋಕೆ ಮಾರುತಿ ಗುರೂಜಿ ಮುಂದಾಗಿದ್ದಾರೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.